ನಮಸ್ಕಾರ ನನ್ನೆಲ್ಲ ವೀಕ್ಷಕರಿಗೆ. ಸಮಸ್ಯೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಬಂದೇ ಬರುತ್ತೆ. ಜೀವನದಲ್ಲಿ ಸಮಸ್ಯೆ ಇಲ್ದಿರೋ ವ್ಯಕ್ತಿ ಯಾರಂತ ಯೋಚನೆ ಮಾಡಿದ್ರೆ ಯಾರು ಇಲ್ವಂತೆ. ಸಮಸ್ಯೆ ಬಂದೇ ಬರುತ್ತೆ, ಆದ್ರೆ ಸಮಸ್ಯೆನ ನಾವು ಹೆಂಗ್ ಎದುರಿಸ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಒಬ್ಬ ಬಡವನಿಗೂ ಸಮಸ್ಯೆ ಬರುತ್ತೆ, ಒಬ್ಬ ಶ್ರೀಮಂತನಿಗೂ ಬಡವ ಸಮಸ್ಯೆ ಬರುತ್ತೆ. ಆದ್ರೆ ಇಬ್ರಲ್ಲೂ ವ್ಯತ್ಯಾಸ ಏನಂತಂದ್ರೆ ಆ ಸಮಸ್ಯೆನ ಹೆಂಗೆ ಪರಿಹರಿಸ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸಮಸ್ಯೆ 10% ಮಾತ್ರನೇ, ಆದ್ರೆ ಆ ಸಮಸ್ಯೆನ ನಾವು ಹೆಂಗ್ ತಗೊಂಡು ಪರಿಹರಿಸ್ತೀವಿ ಅನ್ನೋದು ಮಿಕ್ಕಿ 90% ಆಗಿರುತ್ತೆ. ಉದಾಹರಣೆಗೆ, ಒಂದು ಬಿಸ್ನೆಸ್ ನೀವು ನಡೆಸ್ತಾ ಇದ್ದೀರಾ ಅನ್ಕೊಳ್ಳಿ. ಬಿಸ್ನೆಸ್ ಅಲ್ಲಿ ಇವತ್ತು ನಿಮ್ಗೆ 10 ಲಕ್ಷ ರೂಪಾಯಿ ಲಾಸ್ ಆಯಿತು ಅಂದ್ಬಿಟ್ಟು ಯೋಚನೆ ಮಾಡಿದ್ರೆ, 10 ಲಕ್ಷ ರೂಪಾಯಿ ಲಾಸ್ ಆಯಿತು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಕೊರಗ್ತಾ ಕುತ್ಕೊಂಡ್ರೆ ನಮ್ಮ ಜೀವನದಲ್ಲಿ ಮುಂದೆ ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಸಮಸ್ಯೆ ಅಂತ ಕೊರಗ್ತಾ ಕುತ್ಕೊಂಡ್ರೆ. ಅದೇ ಇವತ್ತು ನಾನು 10 ಲಕ್ಷ ರೂಪಾಯಿ ನನಗೆ ಇವತ್ತು ಲಾಸ್ ಆಗಿದೆ, ಆದ್ರೆ ಮುಂದೆ ನಾನು 10 ಕೋಟಿ ಸಂಪಾದನೆ ಮಾಡುವಂತ ಜ್ಞಾನ, ಈ ಮಿಸ್ಟೇಕ್ ಇದೆ, ತಪ್ಪುಗಳಿಂದ ಕಲ್ತಿದೆ ಅಂದ್ಬಿಟ್ಟು ಮುಂದಕ್ಕೆ ಹೋಗಿದೆ. ಆದ್ರೆ 100% ಮಿಸ್ಟೇಕ್ ಇಂದ ಕಲ್ತಿರೋದ್ರಿಂದ ನಾವು ಮುಂದೆ 10 ಕೋಟಿ ಪ್ರಾಫಿಟ್ ಮಾಡೋಕೆ ಸಾಧ್ಯತೆ ಇರುತ್ತೆ. ಸಮಸ್ಯೆ ಸೇಮೆ, ಆದ್ರೆ ಸಮಸ್ಯೆ ನಾವು ಹೆಂಗ್ ಸ್ವೀಕಾರ ಮಾಡ್ತಾ ಇದೀವಿ ತುಂಬಾನೇ ಇಂಪಾರ್ಟೆಂಟು. ಇವತ್ತು ನನಗೆ ಆರೋಗ್ಯ ಇಲ್ಲ ಅಂತ ಯೋಚನೆ ಮಾಡಿ. ಇವತ್ತು ನಾವು ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ, ಸಾಕಷ್ಟು ಹೆಲ್ತ್ ಅಲ್ಲಿ ನಾವು ಓಡಿಸ್ಕೊಂಡಿದೀನಿ ಅಂತ ಯೋಚನೆ ಮಾಡಿ. ಆದ್ರೆ ಇವತ್ತು ನನ್ಗೆ ಆರೋಗ್ಯ ಇಲ್ಲ ಅಂದ್ಬಿಟ್ಟು ಕೊರಗ್ತಾ ಕೆಟ್ಟ ರೀತಿಯಲ್ಲಿ ಆಲೋಚನೆ ಮಾಡ್ತಾ ನನ್ನ ಜೀವನ ಮುಗ್ದೋಯ್ತು ಅಂದ್ಬಿಟ್ಟು ಕೆಟ್ಟದಾಗ ಫೀಲ್ ಮಾಡ್ತಾ ಇದ್ರೆ, ನಾನು ನನ್ನ ಆರೋಗ್ಯ ಇವತ್ತೇನು ಕೆಡಿಸ್ಕೊಂಡಿದೀನಿ ಅದಕ್ಕಿಂತ ಜಾಸ್ತಿ ಮತ್ತಷ್ಟು ಕೆಡಿಸ್ಕೊಂಡು ಹಾಸ್ಪಿಟ್ಲಿಗೆ ಬಿಲ್ ಕಟ್ಟಬೇಕಾಗತ್ತೆ. ಅದೇ ನನಗೆ ಇವತ್ತು ನಂಗೆ ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ, ಇವತ್ತಿನ ಇದಕ್ಕೆ ಪರಿಹಾರ ಏನಂತ ಯೋಚನೆ ಮಾಡಿದೆ. ಆದರೆ ನನಗೆ ನನ್ನ ಆಲೋಚನೆ ಫಸ್ಟ್ ಕರೆಕ್ಟ್ ಮಾಡ್ಕೋಬೇಕಂತೆ. ಅದಕ್ಕೆ ಡಾಕ್ಟರ್ ಹೇಳ್ತಿರ್ತಾರೆ ಯಾವಾಗಲೂ ಯೋಚನೆ ಮಾಡಿ. ಟ್ಯಾಬ್ಲೆಟ್ಟು ನಾವು ಕೊಡ್ತೀವಿ, ಆದರೆ ನಿಮ್ಮ ಮನಸ್ಥಿತಿ ಜಾಸ್ತಿ ಚಿಂತೆ ಮಾಡಬೇಕು, ಜಾಸ್ತಿ ಯೋಚನೆ ಮಾಡಬೇಕು, ಆರಾಮಾಗಿ ಕೂಲಾಗಿರುವಂಥ. ಬಿಕಾಸ್ ಟ್ಯಾಬ್ಲೆಟ್ ವರ್ಕ್ ಆಗಬೇಕು ಅಂದರೂ ನಮ್ಮ ಮನಸ್ಥಿತಿ, ನಮ್ಮ ಆಲೋಚನೆ ಕರೆಕ್ಟಾಗಿದ್ದಾಗ ಮಾತ್ರನೇ ಆ ಟ್ಯಾಬ್ಲೆಟ್ ಸಹ ವರ್ಕ್ ಆಗುತ್ತೆ. ನಮ್ಮ ಆಲೋಚನೆ ಸರಿ ಮಾಡಿಕೊಂಡು ಕರೆಕ್ಟಾದ ರೀತಿಯಲ್ಲಿ ಒಳ್ಳೆ ರೀತಿಯ ಆಹಾರನ ಸ್ವೀಕಾರ ಮಾಡ್ತಾ ಸ್ವಲ್ಪ ವ್ಯಾಯಾಮ ಮಾಡ್ತಾ ಹೋದ್ರೂ ನಮ್ಮ ಆರೋಗ್ಯ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಯೋಚನೆ ಮಾಡಿ, ನಾವು ಕೈ ಮುಗಿಯೋ ಭಗವಂತನಿಗೂ ಸಮಸ್ಯೆ ಬಂದಿತ್ತಂತೆ, ಆದ್ರೆ ಸಮಸ್ಯೆನ ಅವರು ಸರಿಯಾದ ರೀತಿಯಲ್ಲಿ ಎದುರಿಸಿದ್ಕೇನೆ ಇವತ್ತು ನಾವು ಭಗವಂತನ ನಾವು ಪೂಜಿಸ್ತಾ ಇದೀವಿ. ನೀವು ಯಾವ್ಯಾವ ಭಗವಂತನ ಪೂಜಿಸ್ತಾ ಇದ್ರೆ ಯೋಚನೆ ಮಾಡಿ. ಶಿವ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಅವ್ರೆಲ್ಲರ ಜೀವನದ ಸಮಸ್ಯೆ ಬರಲಿಲ್ವಾ? ಖಂಡಿತ ಸಮಸ್ಯೆ ಬಂತು. ಆದ್ರೆ ಸಮಸ್ಯೆನ ಹೆಂಗ್ ಎದುರಿಸಿ ಲೈಫಲ್ಲಿ ಗೆದ್ದಿದ್ದಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು ಈ ಒಂದು ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ. ಮತ್ತೊಂದು ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.